ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನೀವು ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡುವಂತ ಬಂದಿನಿ. ಮೊದಲನೇ ಪ್ರಶ್ನೆ, PC ಪರೀಕ್ಷೆ ಮತ್ತೆ ಸ್ಟಾರ್ಟ್ ಆಗುತ್ತಾ? ಎರಡನೇದು, TET ಎಕ್ಸಾಮ್ ಯಾವಾಗ? ಮೂರನೇ ಪ್ರಶ್ನೆ, ನೋಟಿಫಿಕೇಶನ್ ಯಾವಾಗ ಆಗ್ತವೆ? ಯಾವುದು ಅಂದ್ರೆ HSTR ಮತ್ತೆ PU ಮತ್ತಿತರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, PC ಕಟ್ ಆಫ್, ನೀವು ಕೊಟ್ಟಿರ್ತಕ್ಕಂಥ ಕಟ್ ಆಫ್ ಎಷ್ಟು ಅಂಕಗಳಿಗಿದೆ ಮತ್ತು ಎಷ್ಟು ನಿಲ್ಲುತ್ತೆ? ನೆಕ್ಸ್ಟ್ ಪ್ರಶ್ನೆ, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಹೊಸ ಕೋರ್ಟ್ ಚರ್ಚೆ ನಡೀತಾ, ಇದರಿಂದ ನೇಮಕಾತಿ ಸ್ಟಾಪ್ ಆಗುತ್ತಾ? ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಮೊದಲನೇದಾಗಿ PC ಇದನ್ನ ಮುಗಿಸೋಣ, ನಂತರ TET ಬಗ್ಗೆ ಮಾತಾಡೋಣ. ಮೊದಲನೇದಾಗಿ PC ಎಕ್ಸಾಮ್ ಏನು ಗೊಂದಲಗಳಾಗಿತ್ತು, ಇದಕ್ಕೆ KE ಇಂದ ಸ್ಪಷ್ಟನೆ ನೀಡಲಾಗಿದೆ, ಮತ್ತೆ ಗೃಹ ಸಚಿವರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಬಹುತೇಕ 100% ಯಾವುದೇ ರೀತಿ ಪ್ರೀ ಎಕ್ಸಾಮ್ ಬಗ್ಗೆ ಮಾತನಾಡುವಂತೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ 99.99% ಯಾವುದೇ ಕಾರಣಕ್ಕೂ ರೀ ಎಕ್ಸಾಮ್ ಮಾಡುವಂತಹ ಸಾಧ್ಯತೆ ಇಲ್ಲ. ಇನ್ನು ಕಟ್ ಆಫ್ ಸಂಬಂಧಪಟ್ಟಂತೆ ಈ ಬಾರಿ KE ಕ್ವಶನ್ ಪೇಪರ್ ಸ್ವಲ್ಪ ಕಟ್ ಆಫ್ ಕಡಿಮೆ ನಿಲ್ಲುವಂತಹ ಸಾಧ್ಯತೆ ಇದೆ. ಕಟ್ ಆಫ್ ಸಂಬಂಧಪಟ್ಟಂತೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ವಿ. ನಿಮ್ಗೆ ಫಿಸಿಕಲ್ ಏನ್ ಬರುತ್ತೆ ಅದರಿಂದ ಒಂದು 50-55ಕ್ಕೆ ನಂತರಕ್ಕೆ ಬರ್ಬೋದು. ಬಟ್ ಎಕ್ಸಾಮ್ ಬರ್ಬೇಕಾದಾಗ ಕೆಲವೊಂದು ಜಿಲ್ಲೆಗಳಲ್ಲಿ ನಾವೇನು ನೀಡಿದ್ವಿ, ಆ ಜಿಲ್ಲೆಗಳಲ್ಲಿ ನಮ್ಮ ನಿರೀಕ್ಷಿತ ಕಟ್ ಆಫ್ ಏನಿದೆ ಆ ಕಟ್ ಆಫ್ಗೆ ತಲುಪಬಹುದು. ಈ ಬಾರಿ ಕಟ್ ಆಫ್ ಪ್ರಮಾಣ ಕಡಿಮೆ ನಿಲ್ಲಬಹುದು. ಯಾವುದಕ್ಕೆ? ಫಿಸಿಕಲ್ ಮತ್ತೆ ನಿಮ್ಮ ಅಂತಿಮ ಎಕ್ಸಾಮ್ಗೆ. ನಾವು ಅಂತಿಮ ಎಕ್ಸಾಮ್ ದೃಷ್ಟಿಯಿಂದ ಇಟ್ಕೊಂಡು ಕಟ್ ಆಫ್ ಅನ್ನ ಮಾಡಿದ್ವಿ. ಈ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ನೋಡೋಣ, ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ. ಇದೇನು ಅಂತಿಮ ಅಲ್ಲ. ನೆಕ್ಸ್ಟ್ ಇನ್ನೇನೋ ಕೆಲವೇ ದಿನಗಳಲ್ಲಿ ಫಿಸಿಕಲ್ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸುವಂತಹ ಲಕ್ಷಣಗಳು ಇದೆ. ಈಗ ಆಲ್ರೆಡಿ KEಯಲ್ಲಿ ರಿಸಲ್ಟ್ ಬಿಡುವಂತಹ ವ್ಯವಸ್ಥೆ ಬೇಗ ಆಗ್ತಾ ಇರೋದ್ರಿಂದ ಸದ್ಯದಲ್ಲೇ ರಿಸಲ್ಟ್ ಕೂಡ ಬಿಡ್ತಾರೆ, ಮತ್ತೆ ಫಿಸಿಕಲ್ಗೂ ಡೇಟ್ ಕೊಡ್ತಾರೆ. ಹಾಗಾಗಿ ಇನ್ನು ಒಂದು ತಿಂಗಳಲ್ಲಿ PC ಕಟ್ ಆಫ್ ಅಂಕಗಳ ಬಗ್ಗೆ ಕ್ಲಾರಿಫೈ ಸಿಗುತ್ತೆ. ಆಲ್ಮೋಸ್ಟ್ 50 ಅಬೋವ್ ಇರತಕ್ಕಂತ ಎಲ್ರಿಗೂ ಕೂಡ ಫಿಸಿಕಲ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ ನನ್ನ ಪ್ರಕಾರ. ನೋಡೋಣ, ಯಾವ ಕ್ಯಾಟಗರಿ ವೈಸ್ ಎಲ್ಲ ನೀವು ಸ್ವಲ್ಪ ಒಂದು 5%, 10% ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ, TET ಆಗ್ಬೇಕಿತ್ತು. ಸರ್ಕಾರದ ಮಾಹಿತಿಯ ಪ್ರಕಾರ, ಅವರ ಹೇಳಿಕೆಗಳ ಪ್ರಕಾರ ಪ್ರತಿ ವರ್ಷ ನಾವು 2 ಬಾರಿ TET ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಪ್ರತಿ ವರ್ಷ TET ಒಂದ್ಸಲ ಕಾಲ್ ಮಾಡ್ತಾ ಇದ್ರು. ಹೋದ ವರ್ಷ ಒಂದ್ಸರಿ ಮಾಡಿದ್ದಾರೆ, ಒಂದ್ ವರ್ಷ ಮಿಸ್ ಆಗಿತ್ತು. ಪ್ರತಿ ವರ್ಷ TET ಮಾಡ್ಬೇಕಾಗಿತ್ತು. ಬಟ್ ಈ ವರ್ಷ TET ಇನ್ನೂ ಪ್ರಾರಂಭ ಆಗಿಲ್ಲ. ಜೂನ್ ತಿಂಗಳಲ್ಲೇ TET ಸ್ಟಾರ್ಟ್ ಮಾಡ್ಬೇಕಿತ್ತು, ಆಗಿಲ್ಲ. ಆಗಸ್ಟ್ ಬಂದಿದೆ, ಆಗಿಲ್ಲ. ಮತ್ತೆ HSTR, PST ಮತ್ತೆ GPT ಹುದ್ದೆಗಳು ಏನಾಗ್ಬೇಕಿತ್ತು, ಇದು ಯಾಕೆ ನೋಟಿಫಿಕೇಶನ್ ಆಗ್ತಿಲ್ಲ ಅಂತ ಪ್ರಶ್ನೆಗಳನ್ನ ಕೇಳಿದ್ರಿ. TET ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಎಲ್ರಿಗೂ ಕೂಡ ಅವಕಾಶ ಸಿಗ್ಬಹುದು. ಯಾಕೆಂದ್ರೆ HSTR, GPT ಮತ್ತು PSTR ಹುದ್ದೆಗಳಲ್ಲಿ ಕನ್ನಡ ಶಿಕ್ಷಕರನ್ನ ಹೊರಗಿಟ್ಟಿರೋದ್ರಿಂದ, ಒಂದಷ್ಟು ಪ್ರತಿರೋಧ ಹುಟ್ಟಿರೋದ್ರಿಂದ, ನಾನು ಕೂಡ ನಮ್ಮ ಚಾನಲ್ ಅಲ್ಲಿ ಕನ್ನಡ ಶಿಕ್ಷಕರ ಪರವಾಗಿ, ಅಂದ್ರೆ ಕನ್ನಡ ಶಿಕ್ಷಕರು ಬೇಕು ಎಂಬ ವಿಚಾರವನ್ನ ಕುರಿತಂತೆ ನಾವು ಕೂಡ ಮನವಿಯನ್ನ ತಿಳಿಸಿದ್ದು, ಮತ್ತೆ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ಚಾನಲ್ ಕೂಡ ಚರ್ಚೆಯನ್ನ ಮಾಡಿದ್ದು. ಹಾಗಾಗಿ TETಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ಇದು ಆಲ್ರೆಡಿ ಆಗಸ್ಟ್ ಅಲ್ಲೇ ಬಂದ್ಬಿಟ್ಟಿದೀವಿ, ಆಗಸ್ಟ್ ಬಂದಿದೀವಿ. ಜೂನ್ ಅಲ್ಲಿ ಆಗ್ಬೇಕಿತ್ತು, ಜುಲೈನಲ್ಲೂ ಆಗ್ಲಿಲ್ಲ, ಆಗಸ್ಟ್ ಬಂದಿದೀವಿ. ಹಾಗಾಗಿ ಈ ತಿಂಗಳು ಏನಾದ್ರು TET ಕಾಲ್ ಮಾಡಿ ನೆಕ್ಸ್ಟ್ ತಿಂಗಳೊಳಗಡೆ ಅದನ್ನ ಎಕ್ಸಾಮ್ ನ ಮುಗಿಸಿದ್ರೆ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂದ್ರೆ C&R ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲಗಳಿದೆ. ಇನ್ನು ಇಲಾಖೆ ಸಚಿವರು ಇನ್ನೊಂದು ವಾರದ ಒಳಗಡೆ ಇಲಾಖೆಗೆ ಸಚಿವರು ಕೂಡ ಬರೋದ್ರಿಂದ ಇದು ವೇಗವನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ HSTR, PST ಮತ್ತು GPT ಹುದ್ದೆಗಳು ಇಲಾಖೆಗೆ ಸಚಿವರು ಬಂದ ಒಂದು ವಾರದ ನಂತರ ಖಂಡಿತವಾಗ್ಲೂ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ ಎಲ್ಲಾ ಗೊಂದಲಗಳು ಬಗೆಹರಿಸಿ ಇದೊಂದು ಮಾಡ್ತಾರೆ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ, ಒಂದು ಬಾರಿ TETಗೆ ಅವಕಾಶವನ್ನ ಕೊಟ್ಟಿದ್ರೆ ಒಳ್ಳೇದಿತ್ತು ಅನ್ನೋದು ನನ್ನ ಅನಿಸಿಕೆ. ನೆಕ್ಸ್ಟ್ ಇನ್ನೊಂದು ನಿಮ್ದ ಬಹು ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ತಕರಾರಿದೆ, ಅದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ, ಸಾಧ್ಯತೆಗಳೇನು, ಎರಡನ್ನು ಕೂಡ ಹೇಳೋಣ. ಯಾವುದೇ ರೀತಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ, ಅಂತಿಮ ಆಯ್ಕೆ ಪಟ್ಟಿ ಪ್ರೊಸೆಸಿಂಗ್ ಯಾವ ಕೂಡ
ಸಮಸ್ಯೆ ಆಗಲ್ಲ. ಹೈಕೋರ್ಟ್ ಆಲ್ರೆಡಿ ಸ್ಪಷ್ಟಪಡಿಸಿದೆ. ಏನು ಅಂದ್ರೆ ನೀವು ಆಲ್ರೆಡಿ ನಿಮ್ಮ ನೋಟಿಫಿಕೇಶನ್ ಪ್ರಾರಂಭ ಮಾಡಿ ನೀವು 50 ಒಳಗಡೆ ಮಾಡಿ ಅಷ್ಟೇ. ಅವರು ಯಾವುದೇ ರೀತಿ ಇದನ್ನ ಹೇಳಿಲ್ಲ. ಆದ್ರೆ ಈ ಅಂತಿಮ ಆದೇಶ ಕೊಡೋದುವಾಗ ಮಾತ್ರ ತಡೆ ಹಿಡಿದು ಆದೇಶ ಮಾತ್ರ ಕೊಡಬೇಡಿ. ಅಂತಿಮ ನಮ್ಮ ಜಡ್ಜ್ಮೆಂಟ್ ಬರೋವರೆಗೂ ನೀವು ಆದೇಶವನ್ನ ಕೊಡಬೇಡಿ, ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಬೇಡಿ ಅಂತ ಹೇಳಿದೆ. ಹಾಗಾಗಿ ನೇಮಕಾತಿ ಪ್ರಕ್ರಿಯೆಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೇಮಕಾತಿಯನ್ನ ಮಾಡ್ಕೋಬಹುದು. ಇನ್ನು ಸಾಧ್ಯತೆಗಳೇನು ಅಂದ್ರೆ 5.25 5.25 ಏನಿದೆ, ಈ ಒಂದು ಗೊಂದಲಗಳಿಂದ ಅವರು ಅರ್ಜಿನ ಸಲ್ಲಿಸಿದ್ರೆ. ಮತ್ತೆ ಲಾಸ್ಟ್ ಏನು ಗ್ರೂಪ್ ಸಿ ಬರುತ್ತೆ ಅವ್ರಿಗೆ ಸಪರೇಟ್ ಕೊಡಿ ಅಂತ ಅವರ ಬೇಡಿಕೆ ಆಗಿತ್ತು. ಮತ್ತೆ ಅಲೆಮಾರಿಗಳು ಸದಾ ಈ ಒಂದು ಅದ್ರಲ್ಲಿ ನಮಗೂ ಕೂಡ ಸಪರೇಟ್ ಕೊಡಿ ಅಂತ ಕೂಡ ಕೇಸ್ ಹಾಕಿದ್ರೆ. ಎಲ್ಲಾ ಕೇಸ್ನು ಇನ್ಕ್ಲೂಡ್ ಮಾಡಿ ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂದ್ರೆ ತುಂಬಾ ಲೇಟ್ ಆಗುವಂತಹ ಸಾಧ್ಯತೆ ಇದೆ. ಅಷ್ಟರಲ್ಲಿ ಈ ಒಂದು 50,000 ಹುದ್ದೆಗಳದ್ದು ನೇಮಕಾತಿ ಪ್ರೊಸೆಸಿಂಗ್ ಮುಗಿದೋಗ್ಬೋದು. ಒಂದ್ 75-80 ಸಾವಿರ ಹುದ್ದೆಗಳ ಗಂಟನು ಹೋಗ್ಬೋದು ಕೋರ್ಟ್ ಕೇಸ್ ಮುಗಿಯಷ್ಟೊಳಗಡೆ. ಅಷ್ಟರಲ್ಲಿ ಹೊಸದಾಗಿ ಏನೋ ನೇಮಕಾತಿ ಸಂಬಂಧಪಟ್ಟ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಬಿಲ್ ಏನ್ ಪಾಸ್ ಆಗಿ ಕಾಯ್ದೆ ಆಗಿದೆ, ಅದನ್ನೇನಾರ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ, ಮತ್ತೆ ಗೊಂದಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ನೇಮಕಾತಿ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. 50% ಅಲ್ಲಿ ಮಾಡಿ 15% ಅಲ್ಲಿ SC ಮೀಸಲಾತಿನ ಇಡಿ, ಅದೇ ಮತ್ತೆ 3% ಅಲ್ಲಿ ST ಮೀಸಲಿತ್ತು ಅದೇ ರೀತಿ ಹಿಡಿ ಅಂತ ಇಡ್ತೀವಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ಅಫಿಡೇವಿಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದೆ. ಹಾಗಾಗಿ ನೇಮಕಾತಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಒಟ್ಟಲ್ಲಿ ಅಂತಿಮ ಆದೇಶ ನೀಡೋದಕ್ಕೆ ಸಮಸ್ಯೆ ಇದೆ. ಇಷ್ಟು ಮಾಹಿತಿಗಳನ್ನ ನಾನು ತಿಳಿಸಿದ್ದೀನಿ. ನಿಮ್ಮಲ್ಲಿ ಏನಾದ್ರು ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ವಾಟ್ಸಾಪ್ ಅಲ್ಲಿ ಕೂಡ ನೀವು ತಿಳಿಸಬಹುದು. ವಾಟ್ಸಾಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಧನ್ಯವಾದಗಳು.